ಕಾನೂನು ಪ್ರಕಾರ ಆಗಿದೆ ಅಲ್ವಾ? ಅವ್ರು ಹೇಳಿರೋದು ಸರಿನಾ ತಪ್ಪ ನೀವೇ ಹೇಳಿ. ಇಂಥವ್ರಿಗೆ ನಾವು ಏನು ಹಾರ ಹಾಕಿ ನಾವು ಮೆರವಣಿಗೆನಲ್ಲಿ ಕರ್ಕೊಂಡು ಹೋಗ್ಬೇಕಾ, ಏನು ಜೈಲಲ್ಲಿ ಇಡ್ಬೇಕಾ? ಯಾರು ಬಿಡಲ್ಲ? ಎಲ್ಲ ಕುತಂತ್ರನೇ. ಬಾಯಿ ಅವ್ರದ್ದು, ನಾಲ್ಗೆ ಅವ್ರದ್ದು, ಮಾತವ್ರದ್ದು. ಸದನದಲ್ಲಿ ಹೇಳಿದ್ದಾರೆ, 16 ಜನ ಸಾಕ್ಷಿ ಇದ್ದಾರೆ. ನಾಚಿಕೆ ಬರ್ಬೇಕು ಅವ್ರು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಬಿಜೆಪಿ ಅವರಿಗೆ. ಎಕ್ಸಾಕ್ಟ್ಲಿ. ಸುವರ್ಣಸೌಧದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ. ಸಿ.ಟಿ. ರವಿ ಅಂತವ್ರು ಇಂಥ ಮಾತಾಡಿದ್ರೆ ಎಲ್ಲಿ ರಕ್ಷಣೆ ಇರ್ತದೆ? ಮಹಿಳೆಯರು ಸೇಫ್ ಇಲ್ಲ ಸುವರ್ಣಸೌಧದಲ್ಲಿ ಬಿಜೆಪಿ ಶಾಸಕರ ಇರೋ ತನಕ. ಎಂಥವ್ರು ಬಂದು ಕೂತ್ಕೊಂಡಿದ್ದಾರೆ ನಮ್ಮ ಸುವರ್ಣಸೌಧದಲ್ಲಿ? ಸಿ.ಟಿ. ರವಿ ಅಂತವ್ರು, ಮುನಿರತ್ನ ಅಂತವ್ರು, ಇಂಥವ್ರು ಇರ್ಬೇಕಾ ಸದನದಲ್ಲಿ? ರೀ ಅವ್ರ ನಾಲ್ಗೆ, ಅವ್ರ ಪದಗಳು ನಮ್ಮ ಮೇಲೆ ನಾವು ಹತೋಟಿ ಇರ್ತದ, ನಮ್ದು ಲಗಾಮ್ ಇರ್ತದ. ಏನ್ ಮಾತಾಡ್ತಾ ಇದ್ರು? ಏನು ಸ್ವಲ್ಪ ಬುದ್ಧಿ ಇದೆಯಾ ಅವರಿಗೆ? ಭದ್ರತೆ ಹೆಂಗ್ ವೈಫಲ್ಯ? ಏನ್ ದಾಳಿ ಆಯ್ತು? ಏನ್ ದಾಳಿ ಆಗಿದೆ ನೋಡಿ. ನಿಮ್ ಫೋಕಸ್ ಏನು? ಮೀಡಿಯಾದವ್ರದ್ದು ಫೋಕಸ್ ಅವ್ರ ಮೇಲೆ ದಾಳಿ ಆಗಿದ್ದು ಏನು? ಅವರಿಗೆ ಅರೆಸ್ಟ್ ಮಾಡಿದ್ದ ಏನು? ಒಬ್ಬ ಮಾಜಿ ಮಂತ್ರಿ, ಒಬ್ಬ ಮಾಜಿ ಶಾಸಕ ಇಂಥ ಪದಗಳನ್ನು ಬಳಕೆ ಮಾಡಿಬಿಟ್ಟು ಮಹಿಳೆಯರನ್ನ ನಿಂದನೆ ಮಾಡಿದ್ದ. ವಾಟ್ ಇಸ್ ದ ಫೋಕಸ್? ಸದನದ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಸದನದ ಒಳಗಡೆ ಇಂಥ ಪದ ಬಳಕೆ ಒಬ್ಬ ಮಂತ್ರಿ ಮೇಲಾಗಿದೆ, ಮಹಿಳೆಯರ ಮೇಲಾಗಿದೆ. ಅದು ಯಾಕಾಗಿದೆ ಅಂತ ಕೇಳೋದ್ ಬಿಟ್ಟು ಇವ್ರಿಗೆ ಯಾಕೆ ಅರೆಸ್ಟ್ ಮಾಡಿದೀರಾ ಅಂತ ಕೇಳ್ತಾ ಇದ್ರಲ್ಲ. ಸಾಕ್ಷಿ ಸಾಕ್ಷಿ ಇದೆ ಅಲ್ರಿ ನೋಡಿ. ನಾನು ಕೈ ಮುಗ್ದಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಮುನಿರತ್ನ ಪ್ರಕರಣ ಇರ್ಬೋದು, ಸಿ.ಟಿ. ರವಿ ಪ್ರಕರಣ ಇರ್ಬೋದು, ಗಂಭೀರವಾಗಿ ಆಲೋಚನೆ ಮಾಡಿ. ಇಂಥವ್ರು ನಮ್ಮ ಸದನದಲ್ಲಿದ್ದಾರೆ. ಇಂಥವ್ರು ಬಂದು ನಮಗೆ ಭಗವದ್ಗೀತಾ ಪಾಠ ಹೇಳ್ತಾರೆ, ರಾಮಾಯಣ ಪಾಠ ಹೇಳ್ತಾರೆ. ಇಂಥವ್ರು ಬಂದು ನಾವು ದೇಶಭಕ್ತರಂತಾರೆ. ಇದೇನಾ ದೇಶಭಕ್ತಿ ಅವ್ರದ್ದು? ದಯವಿಟ್ಟು ಈ ಪ್ರಶ್ನೆಗಳನ್ನ ಬಿಜೆಪಿ ಅವ್ರಿಗೆ ಕೇಳಬೇಕು ತಾವು.